ನಿಂತೆಂದಡೆ ವಿಸ್ತರಿಸಿ ಪೇಳುವೆನು ಎಲ್ಲ ಶಿವಗಣಗಳು ಕೇಳಿ ಕೃತಾರ್ಥರಾಗಿರಯ್ಯ. 14 ಭುವನಕ್ಕೆ ಕಳಸವೆಂದೆನಿಸುವ ರುದ್ರಲೋಕವೇ ಮರ್ತ್ಯಕ್ಕಿಳಿತಂದು ಕೈಲಾಸವೆಂಬ ಪುರವಾಗಿ ಹುಟ್ಟಿತ್ತು ನೋಡಿರಯ್ಯ. ಅಲ್ಲಿ ಸತ್ಯರು, ಸಾತ್ವಿಕರು, ನಿತ್ಯರು, ನಿಜೈಕ್ಯರು, ಮಹಾಜ್ಞಾನಿಗಳು, ಪರಮ ಶಿವಯೋಗಿಗಳು, ಶಿವಾನುಭವ ಸಂಪನ್ನರು, ಶಿವಲಿಂಗ ಪ್ರಾಣಿಗಳು, ಶಿವಪ್ರಸಾದ ಪಾದೋದಕ ಸಂಬಂಧಿಗಳು, ಶಿವಾಚಾರ ವೇದ್ಯರು, ಶಿವಾಗಮ ಸಾಧ್ಯರು, ಶಿವ ಸಮಯ ಪಕ್ಷರುಗಳಲ್ಲದೆ ಅಲ್ಲಾರು ಮತ್ತಿನ್ನಾರೂ ಇಲ್ಲವಯ್ಯ. ಪಾಪಿಗಳು, ಕೋಪಿಗಳು, ಅಸತ್ಯರು, ಅನಾಚಾರಿಗಳು ಒಗಬಾರದು ಕಲ್ಯಾಣವ. ಮೀರಿ ಒಕ್ಕಿಯವೆಂಬವರಿಗೆ ಬಾಳ ಬಾಯದಾರೆ ನೋಡಿರಯ್ಯ. ಆ ಕಲ್ಯಾಣ ಅಗಮ್ಯ ಅಗೋಚರ ನೋಡಿರಯ್ಯ. ಆ ಮಹಾ ಕಲ್ಯಾಣದ ವಿಸ್ತೀರ್ಣ ತಾನೆಂತೆಂದಡೆ 12 ಯೋಜನ ಪರಿಪ್ರಮಾಣದ ವಿಸ್ತೀರ್ಣ ಪಟ್ಟಣಕ್ಕೆ 360 ಬಾಗಿಲವಾಡ. ಆ ಬಾಗಿಲಂಗಳಿಗೆ 155 ವಜ್ರಧಾರೆಯ ಕದಂಗಳು, 225 ಕಲುಗೆಲಸದ ದ್ವಾರವಟ್ಟಿಗೆ, 450 ಸುವರ್ಣದ ಕೆಲಸದ ಕದಂಗಳು. ಅಲ್ಲಿ 115 ಚೋರಕಂಡಿ, ಅವಕ್ಕೆ 115 ಮೊಳೆ ಕದಂಗಳು. 20 ಬಾಗಿಲು ಆಳ್ವರೆಯೊಳಗಿಪ್ಪವಾಗಿ ಅವಕ್ಕೆ ಕದಂಗಳಿಲ್ಲ. ಆ ಪಟ್ಟಣಕ್ಕೆ ಬಳಸಿ ಬಂದ ಕೋಟೆ 48 ಯೋಜನ ಪರಿಪ್ರಮಾಣು. 72 ನಿಯೋಗಿಗಳ ಮನೆ ಲಕ್ಷ, ಮಂಡಳಿಕರ ಮನೆ ಲಕ್ಷ, ಸಾಮಂತರ ಮನೆ ಲಕ್ಷ, ರಾಯರಾವುತರ ಮನೆಯೊಳಡಗಿದ ಮನೆಗಳಿಗೆ ಲೆಕ್ಕವಿಲ್ಲ. 12 ಯೋಜನ ವಿಸ್ತೀರ್ಣದ ಸೂರ್ಯವೀತಿ 120, 12 ಯೋಜನದ ಸೋಮವೀತಿ 125, ಅದರಿಂದ ಮಿಗಿಲಾದ ಒಳಕೇರಿ ಹೊರಕೇರಿಗಳಿಗೆ ಗಣನೆ ಇಲ್ಲ. ಆ ಪಟ್ಟಣದೊಳಗೆ ಲಕ್ಷದ ಮೇಲೆ 96,000 ಶಿವಾಲಯಗಳು. ಆ ಶಿವಾಲಯಗಳಲ್ಲಿ ಮುಖ್ಯವಾದುದು ತ್ರಿಪುರಾಂತಕ ದೇವರ ಶಿವಾಲಯ, 360 ಪದ್ಮಪತ್ರ ತೀವಿದ ಸರೋವರಗಳು, 2,85,770 ದಾಸೋಹ ಮಠಗಳು. ಆ ದಾಸೋಹ ಮಠಗಳಲ್ಲಿ ಮುಖ್ಯವಾದುದು ಬಸವರಾಜ ದೇವರ ಮಠ. ಆ ಮಠದ ವಿಸ್ತೀರ್ಣವೆಂತೆಂದರೆ ಯೋಜನಾವರಿಯ ಭಿನ್ನಾಣದ ಕಲುಗೆಲಸದ ಪೌಳಿ, ಅತಿ ಸೂಕ್ಷ್ಮವಾದ ಕುಸುರಿ ಕೆಲಸದ ದ್ವಾರವಟ್ಟವೈದು, ಅವಕ್ಕೆ ಪಂಚಾಕ್ಷರಿಯ ಶಾಸನ, ಮಿಸುಣಿಯ ಕಂಬದ ತೋರಣಗಳಲ್ಲಿ ರುದ್ರಾಕ್ಷಿಯ ಸೂಸಕ ಆ ಬಾಗಿಲವಾಡದಲ್ಲಿ ಒಪ್ಪುತ್ತಿರ್ಪವಯ್ಯ. ನಂದಿಯ ಕಂಬದ ಧ್ವಜ, ಉಪ್ಪರಗುಡಿ ಪತಾಕೆ, ವ್ಯಾಸಧ್ವಜ ಒಪ್ಪುತ್ತಿರ್ಪವಯ್ಯ. ಆ ಮಧ್ಯದಲ್ಲಿ ಬಸವರಾಜ ದೇವರ ಸಿಂಹಾಸನದ ವಿಸ್ತೀರ್ಣದ ಪ್ರಮಾಣ ಸಹಸ್ರ ಕಂಬದ ಸುವರ್ಣ ದುಪ್ಪರಿಗೆ, ಆ ಮನೆಗೆತ್ತಿದ ಒನ್ನ ಕಳಶ 1000, ಗುರು ಲಿಂಗ ಜಂಗಮಕ್ಕೆ ಪಾದಾರ್ಚನೆ ಮಾಡುವ ಒಕ್ಕರಣೆ 4 ಪುರುಷ ಪ್ರಮಾಣ ಗಾತ, ಅಲ್ಲಿ ತುಂಬಿದ ಪಾದೋದಕರ ತುಂಬ ನುಚ್ಚಲು ಬೆಳೆವ ರಾಜಶಾಲಿಯ ಗದ್ದೆ 12 ಖಂಡುಗ. ಆ ಯೋಜನಾವರಿಯ ಭಿನ್ನಾಣದ ಅರಮನೆಯ ವಿಸ್ತೀರ್ಣದೊಳಗೆ ಲಿಂಗಾರ್ಚನೆ ಮಾಡುವ ಮಠದ ಕಟ್ಟಳೆ ಲಕ್ಷದ ಮೇಲೆ 96,000. ಇನ್ನು ಬಸವರಾಜ ದೇವರು ಮುಖ್ಯವಾದ ಅಸಂಖ್ಯಾತರ ಮಠಗಳು ಆ ಕಲ್ಯಾಣದೊಳಗೆ ಎಷ್ಟೆಂದರೆ 12,000 ಕಟ್ಟಳೆಯ ನೇಮದ ಭಕ್ತರ ಮಠಗಳು, 28,000 ಮಹಾಮನೆಗಳು, 10,000 ನಿತ್ಯ ನೇಮಿಗಳ ಮಠಗಳು, 15,000 ಚಿಲುಮೆ ಅಗ್ಗವಣಿಯ ವ್ರತಸ್ಥರ ಮಠಗಳು, 5,000 ವೀರರಥ ನೇಮಿಗಳ ಮಠಗಳು, 12,000 ಅಚ್ಚಪ್ರಸಾದಿಗಳ ಮಠಗಳು, 1,064 ಶೀಲ ಸಂಪನ್ನರ ಮಠಗಳು, ನಿತ್ಯ 1000 ಜಂಗಮಕ್ಕೆ ಆರೋಗಣೆಯ ಮಾಡಿಸುವ ದಾಸೋಹಿಗಳ ಮಠಗಳು 32,000, ನಿತ್ಯ 500 ಜಂಗಮಕ್ಕೆ ಒಲಿದು ದಾಸೋಹ ಮಾಡುವ ಸತ್ಯ ಸದಾಚಾರಿಗಳ ಮಠಗಳು 58,000, ನಿತ್ಯ 1,500 ಜಂಗಮಕ್ಕೆ ಒಲಿದು ದಾಸೋಹ ಮಾಡುವ ದಾಸೋಹಿಗಳ ಮಠಗಳು 11,000, ನಿತ್ಯ ಅವಾರಿಯಿಂದ ಮಾಡುವ ಮಾಟಕೂಟದ ಸದ್ಭಕ್ತರ ಮಠಗಳು 1,00,000, ಜಂಗಮ ಸಹಿತ ಸಮಯಾಚಾರದಿಂದ ಲಿಂಗಾರ್ಚನೆ ಮಾಡುವ ಜಂಗಮ ಭಕ್ತರ ಮಠಗಳು 2,770. ಅಂತೂ 2,75,770 ಇಂತಿ ಅಸಂಖ್ಯಾತರಿಗೆ ಮುಖ್ಯವಾಗಿ ರುದ್ರಲೋಕದಿಂದಿಳಿತಂದ ಪ್ರಮಥಗಣಗಳ ಮಠಗಳು 770. ಇಂತಿ ಮಹಾಪ್ರಮತರಿಗೆ, ಪುರಾತರಿಗೆ, ಅಸಂಖ್ಯಾತ ಮಹಾಗಣಗಳಿಗೆ ಪ್ರಥಮ ನಾಯಕನಾಗಿ ಏಕಮುಖ, ದಶಮುಖ, ಶತಮುಖ, ಸಹಸ್ರಮುಖ, ಲಕ್ಷಮುಖ, ಕೋಟಿ ಮುಖ, ಅನಂತ ಕೋಟಿ ಮುಖನಾಗಿ ಭಕ್ತರಿಗೆ ಒಡನಾಡಿಯಾಗಿಪ್ಪನು ಸಂಗನ ಬಸವಣ್ಣ. ಜಗದಾರಾಧ್ಯ ಬಸವಣ್ಣ, ಪ್ರಮಥ ಗುರು ಬಸವಣ್ಣ, ಶರಣ ಸನ್ನಿಹಿತ ಬಸವಣ್ಣ, ಸತ್ಯ ಸಾತ್ವಿಕ ಬಸವಣ್ಣ, ನಿತ್ಯ ನಿಜೈಕ್ಯ ಬಸವಣ್ಣ,
ಷಟಸ್ಥಲ ಸಂಪನ್ನ ಬಸವಣ್ಣ, ಸುಜ್ಞಾನ ಭರಿತ ಬಸವಣ್ಣ, ನಿತ್ಯ ಪ್ರಸಾದ ಬಸವಣ್ಣ, ಸರ್ವಾಚಾರ ಸಂಪನ್ನ ಬಸವಣ್ಣ, ಸರ್ವಾಂಗ ಲಿಂಗಿ ಬಸವಣ್ಣ, ಸುಜ್ಞಾನ ಭರಿತ ಬಸವಣ್ಣ, ನಿತ್ಯ ಪ್ರಸಾದ ಬಸವಣ್ಣ, ಸಚ್ಚಿದಾನಂದ ಮೂರ್ತಿ ಬಸವಣ್ಣ, ಸದ್ಯೋನ್ಮುಕ್ತಿ ರೂಪು ಬಸವಣ್ಣ, ಅಖಂಡ ಪರಿಪೂರ್ಣ ಬಸವಣ್ಣ, ಅವೇದ್ಯ ವೇದಕ ಬಸವಣ್ಣ, ಅನಾಮಯ ಮೂರ್ತಿ ಬಸವಣ್ಣ, ಮಹಾಮನೆಯ ಮಾಡಿದಾತ ಬಸವಣ್ಣ, ರುದ್ರಲೋಕವ ಮರ್ತ್ಯಲೋಕಕ್ಕೆ ತಂದಾತ ಬಸವಣ್ಣ, ಶಿವಾಚಾರದ ಘನವ ಮೆರೆದಾತ ಬಸವಣ್ಣ. ಇಂತಹ ಬಸವಣ್ಣನ ಭಕ್ತಿಯನ್ನು ದೊರೆದು ನೋಡುವ, ಪ್ರಜ್ವಲಿತ ಮಾಡುವ ಅಶ್ವಪತಿ, ಗಜಪತಿ, ನರಪತಿ ರಾಯ, ರಾಜಾದಿರಾಜ ಬಿಜ್ಜಳರಾಯನು, ಆ ಬಸವಣ್ಣನು ಕಲ್ಯಾಣದೊಳಗೆ ಸುಖ ಸಂಕಟ ವಿನೋದದಿಂದ ರಾಜ್ಯಂಗೈಯುತ್ತಿರಲು ಆ ಕಲ್ಯಾಣದ ನಾಮವಿಡಿದು ವಿವಾಹಕ್ಕೆ ಕಲ್ಯಾಣವೆಂಬ ನಾಮವಾಯಿತು. ಲೋಕದೊಳಗೆಲ್ಲ ಕಲ್ಯಾಣವೇ ಕೈಲಾಸವಾಯಿತು. ಇಂತಹ ಕಲ್ಯಾಣದ ದರ್ಶನವ ಮಾಡಿದಡೆ ಭವಂ ನಾಸ್ತಿ, ಇಂತಪ್ಪ ಕಲ್ಯಾಣವ ನೆನೆದಡೆ ಪಾಪಕ್ಷಯ, ಇಂತಪ್ಪ ಕಲ್ಯಾಣದ ಮಹಾತ್ಮೆ ಕೇಳಿದಡೆ ಕರ್ಮಕ್ಷಯವುದು ಮೋಕ್ಷವಾಗುವುದು. ಇದು ಕಾರಣ ಕೂಡಲ ಚೆನ್ನ ಸಂಗಮ ದೇವ, ನಿಮ್ಮ ಭಕ್ತ ಬಸವಣ್ಣನಿದ್ದ ತಾವೇ ಮಹಾ ಕಲ್ಯಾಣವೆಂದರಿದು ದಿವ್ಯ ಶಾಸನವ ಬರೆದು ಪಠಿಸಿದ ಕಾರಣ ಎನ್ನ ಭವಂ ನಾಸ್ತಿ ಆಯಿತಯ್ಯ. ಶರಣು ಶರಣಾರ್ಥಿಗಳು. ಇನ್ನೊಂದು ಚನ್ನಬಸವಣ್ಣನವರ ಒಂದು ವಚನ. ಇನ್ನೊಂದೇ ಒಂದು ಅವಕಾಶ ಕೊಟ್ರೆ ಹೇಳ್ತೀವಿ. ಆಚಾರ ಎಷ್ಟು ನಿಮಿಷ ಆಗ್ಬೋದು? ಅದು 2-3 ನಿಮಿಷ ಮಾಡಿ ಬೇಗ.